ನಿಮ್ ಕಾಲದಲ್ಲಿ ಸ್ಕೂಲಿಗೆ ಹೋದ್ರೆ ಟೀಚರ್ಸ್ ಏನ್ ಮಾಡ್ತಾರೆ? ಪಾಠ ಹೇಳಿಕೊಡ್ತಾರೆ ತಾನೇ. ಆದ್ರೆ ಇವಾಗ ನೀವು ಸ್ಕೂಲಿಗೆ ಹೋಗಿ ನೋಡಿ, ಟೀಚರ್ಸ್ ಎಲ್ರು ಫೋನ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಮಕ್ಳನ್ನ ಹಾಗೇನೆ ಬಿಟ್ಬಿಡ್ತಿದ್ದಾರೆ. ಇದಕ್ಕೆ ನಾವ್ ಯಾಕೆ ಸ್ಕೂಲಿಗೆ ಹೋಗ್ಬೇಕು? ಮನೇಲೇ ಇರ್ಬೋದಲ್ವಾ? ಏನೋ ಟೀಚರ್ಸ್ ಯಾರು ಪಾಠ ತೆಗಿತಾ ಇಲ್ವಾ? ಈ ವಿಷಯ ನನ್ ಕಿವಿಗೆ ಬರ್ಲೇ ಇಲ್ವಲ್ಲ. ಸರಿ, ಸ್ಕೂಲಿಗೆ ಹೋಗಿ ನೀವು ಹೇಳಿದ್ದು ನಿಜಾನ ಇಲ್ವಾ ಅಂತ ನೋಡ್ತೀನಿ. ಒಂದ್ ವೇಳೆ ನಿಜ ಆದ್ರೆ ಆವಾಗ ಇದೆ ಆ ಟೀಚರ್ಸ್ಗಳಿಗೆ. ಮೊದ್ಲು ಟೀಚರ್ಗಳನ್ನ ನೀವು ಸರಿ ಮಾಡಿ, ಆಮೇಲೆ ಮಕ್ಳೆಲ್ರು ಖಂಡಿತ ಸ್ಕೂಲಿಗೆ ಬರ್ತೀವಿ. ನಾನು ಅಕ್ಕ ಕೂಡ ನಾಳೆನೇ ಸ್ಕೂಲಿಗೆ ಬರ್ತೀವಿ. ಈ ಮಾತಲ್ಲೇ ಇರಿ, ನಾಳೆ ನೀವು ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಗ್ಬೇಕು. ಹಾಗಂತ ಹೇಳಿ ಮುಖ್ಯಸ್ಥರಾದ ದುರ್ಗಾರಾವ್ ತಕ್ಷಣ ಆ ಊರಿನಲ್ಲಿರುವ ಸ್ಕೂಲಿಗೆ ಹೋದ್ರು. ಅಲ್ಲಿ ಅಡಿಗೆ ಕೆಲಸ ಮಾಡುವ ಸತ್ಯಮ್ಮನನ್ನ ಸ್ವಲ್ಪ ದೂರ ಕರ್ಕೊಂಡು ಹೋಗಿ, ಸತ್ಯಮ್ಮ, ನಾನಿವಾಗ ಒಂದು ಪ್ರಶ್ನೆ ಕೇಳ್ತೀನಿ, ಯಾರಿಗೂ ಹೆದರದೆ ನಿಜ ಮಾತ್ರ ಹೇಳ್ಬೇಕು. ಅಯ್ಯವ್ರೆ, ನನಗೆ ಗೊತ್ತಿರುವ ವಿಷಯ ಅಂದ್ರೆ ಖಂಡಿತ ನಿಜ ಹೇಳ್ತೀನಿ, ಏನಂತ ಕೇಳಿ. ಹೌದು, ಈ ಸ್ಕೂಲಲ್ಲಿರುವ ಟೀಚರ್ಗಳು ಎಲ್ರು ಕೂಡ ಮಕ್ಕಳಿಗೆ ಸರಿಯಾಗಿ ಪಾಠ ತೆಗಿತಾ ಇದ್ದಾರಾ ಇಲ್ವಾ? ಅಯ್ಯೋ ದಣಿ, ಏನಂತ ಹೇಳೋದು, ಯಾರು ಮಕ್ಕಳಿಗೆ ಪಾಠನೇ ತೆಗೆಯೋದಿಲ್ಲ. ಎಲ್ರು ಫೋನ್ನ ಕೈಯಲ್ಲಿ ಹಿಡ್ಕೊಂಡು ಮಕ್ಕಳನ್ನ ಅವರಿಷ್ಟಕ್ಕೆ ಅವರನ್ನ ಓದ್ಕೊಳ್ಳೋಕೆ ಹೇಳ್ತಿದ್ದಾರೆ, ಇಲ್ಲಾಂದ್ರೆ ಆಟ ಆಡಕ್ಕೆ ಹೇಳ್ತಾ ಇದ್ದಾರೆ. ಓಹೋ, ಹಾಗಾದ್ರೆ ಮಕ್ಳಿಬ್ರು ಹೇಳಿದ್ದು ನಿಜಾನೇ ಅಂತ ಅರ್ಥ. ಸರಿ ಸರಿ, ಇವಾಗ ಈ ಟೀಚರ್ಗಳನ್ನ ಏನ್ ಮಾಡ್ತೀನಿ ಅಂತ ನೋಡು. ಹಾಗಂತ ಹೇಳಿ ದುರ್ಗಾರಾವ್ ಆ ಸ್ಕೂಲಿನಲ್ಲಿದ್ದ ಪ್ರಿನ್ಸಿಪಲ್ ಆದ ಮಮತಾ ಟೀಚರ್ ಹತ್ರ ಹೋಗಿ, ಏನ್ ಮೇಡಮ್ ಇದು, ಏನ್ ಮಾಡ್ತಾ ಇದ್ದೀರಾ? ಮಕ್ಕಳಿಗೆ ಪಾಠ ಹೇಳಿಕೊಡ್ಬೇಕಾಗಿರೋ ನೀವೇ ಮಕ್ಕಳನ್ನ ತಪ್ಪಾದ ದಾರಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಮ್ಮನ್ನ ಕ್ಷಮಿಸ್ಬಿಡಿ ಸರ್, ನಾವು ಬೇಕಂತ ಹಾಗೆ ಮಾಡಿಲ್ಲ. ಆದ್ರೆ ನಾವು ಮಾಡಿದ್ದು ತಪ್ಪೆ. ಇನ್ ಮುಂದೆ ಈ ರೀತಿ ಏನೋ ನಡೆದೇ ಇರುವ ಹಾಗೆ ನಾನ್ ನೋಡ್ಕೊಳ್ತೀನಿ. ಇನ್ನೊಂದ್ಸಲ ಈ ರೀತಿ ನಡೆದ್ರೆ ಆಮೇಲೆ ನಿಮ್ ಕೆಲ್ಸ ಹೋಗುತ್ತೆ, ನೀವೆಲ್ರೂ ಮನೆಗೆ ಹೋಗ್ಬೇಕಾಗುತ್ತೆ. ಹಾಗಂತ ಹೇಳಿ ದುರ್ಗಾರಾವ್ ಅಲ್ಲಿಂದ ಹೊರಟು ಹೋದ್ರು. ಅದನ್ನು ಕೇಳಿ ಟೀಚರ್ಗೆ ತುಂಬಾನೇ ಭಯ ಆಯ್ತು. ಮಕ್ಕಳಿಗೆ ಇವತ್ತಿಂದ ಸರಿಯಾಗಿ ಪಾಠ ಹೇಳಿಕೊಡ್ಬೇಕು ಅಂತ ಅನ್ಕೊಂಡ್ರು. ಹೀಗಿರುವಾಗ ಮರುದಿನ ಬೆಳಗ್ಗೆ ಸ್ಕೂಲಲ್ಲಿದ್ದ ಮಕ್ಕಳು ಎಲ್ರಿಗೂ ಕೂಡ ಮಮತಾ ಟೀಚರೇ ಚೆನ್ನಾಗಿ ಪಾಠ ಹೇಳಿಕೊಡಕ್ಕೆ ಶುರು ಮಾಡಿದ್ರು. ಆದ್ರಿಂದ ಮಕ್ಕಳು ಎಲ್ರು ಕೂಡ ಆಸಕ್ತಿಯಿಂದ ಸ್ಕೂಲಿಗೆ ಹೋಗಕ್ಕೆ ಶುರು ಮಾಡಿದ್ರು. ಈ ವಿಷಯ ಹಾಗೆ ಹೀಗೆ ಅಂತ ಬಾಲುಗೆ ಗೊತ್ತಾಯ್ತು. ಬಾಲು ತುಂಬಾನು ಸಂತೋಷಪಟ್ಟ. ಆ ವಿಷಯನ ತನ್ನ ಅಕ್ಕನ ಹತ್ತಿರ ಹೇಳ್ದ. ಅಕ್ಕ, ನಿನಗ್ ಗೊತ್ತಾ, ನಮ್ಮೂರಿನ ಮುಖ್ಯಸ್ಥರು ಹೇಳಿದ ವಿಷಯನ ಹಾಗೇನೆ ಮಾಡಿದ್ದಾರೆ. ಪ್ರಿನ್ಸಿಪಲ್ನ ಲೆಫ್ಟು ರೈಟು ಅಂತ ಬೈದ್ರಂತೆ. ಆದ್ರಿಂದ ಎಲ್ರೂ ಚೆನ್ನಾಗಿ ಪಾಠ ಹೇಳಿಕೊಡ್ತಿದ್ದಾರೆ ಅಂತೆ. ಮಕ್ಳೆಲ್ರು ಕೂಡ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಕ್ಕ. ಹೌದಾ ಕಣೋ? ಹಾಗಾದ್ರೆ ನಾವು ಅವ್ರಿಗೆ ಮಾತು ಕೊಟ್ಟ ಹಾಗೆ ನಾಳೆನೆ ಸ್ಕೂಲಿಗೆ ಹೊರಟು ಹೋಗಿ ಚೆನ್ನಾಗಿ ಓದ್ಕೊಳ್ಬೇಕು. ಹೌದಕ್ಕ, ನಾಳೆಯಿಂದ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕು. ಮನೆಗೆ ಬರಕ್ಕೆ ಹೇಗೋ ಸಂಜೆ ಸಮಯ ಆಗ್ಬಿಡುತ್ತೆ ಅಲ್ವಾ? ಆದ್ರಿಂದ ಈ ವಿಷಯನ ಮೊದಲು ಅನಸೂಯಮ್ಮನ ಹತ್ರ ಹೇಳ್ಬೇಕು. ಅನಸೂಯಮ್ಮ ಕೀರ್ತಿ ಹಾಗೂ ಬಾಲು ಒಳ್ಳೇದು ಕೆಟ್ಟದು ಎಲ್ಲನೂ ನೋಡ್ಕೊಳ್ಳುವ ಒಬ್ರು ವ್ಯಕ್ತಿ. ಹೀಗಿರುವಾಗ ಮರುದಿನ ಬೆಳಗ್ಗೆ, ಅನಸೂಯಮ್ಮ, ನಾನು ಅಕ್ಕ ಇಬ್ರು ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ನಾವು ಬರಕ್ಕೆ ಸಂಜೆ ಸಮಯ ಆಗುತ್ತೆ. ಇವತ್ತಿಂದ ಚೆನ್ನಾಗಿ ಓದ್ಕೊಳ್ಬೇಕು. ನಾವು ಬರೋ ತನಕ ನೀವು ಜೋಪಾನವಾಗಿ ಮನೇಲಿರಿ. ತುಂಬಾ ಒಳ್ಳೆ ವಿಷಯ ಹೇಳಿದೀರಾ ಮಕ್ಳೇ. ನಾನು ಸ್ಕೂಲಿಗೆ ಹೋಗಿ ಅಂದ್ರೂ ಕೂಡ ನೀವು ಹೋಗಲ್ಲ ಅಂತ ಹಠ ಹಿಡಿತೀರಾ. ಇವಾಗ ನೀವೇ ಹೋಗ್ತೀನಿ ಅಂತ ಹೇಳ್ತಾ ಇರುವಾಗ ನನಗ್ ತುಂಬಾನೇ ಸಂತೋಷ ಆಗ್ತಾ ಇದೆ. ಹಾಗೆ ಅನಸೂಯಮ್ಮನ ಹತ್ರ ಹೇಳಿ ಕೀರ್ತಿ ಬಾಲು ಇಬ್ರು ಕೂಡ ತುಂಬಾನು ಆಸಕ್ತಿಯಿಂದ ಆ ದಿನ ಸ್ಕೂಲಿಗೆ ಹೊರಟು ಬಂದ್ರು. ಮೊದಲನೇ ದಿನ ಮಮತಾ ಟೀಚರೇ ಬಂದು ಮಕ್ಳೆಲ್ರಿಗೂ ಕೂಡ ಪಾಠ ತೆಗಿತಿದ್ರು. ಮಕ್ಳೇ, ಇವತ್ತು ತುಂಬಾ ಮುಖ್ಯವಾದ ಪಾಠನ ಹೇಳಿಕೊಡ್ತಾ ಇದ್ದೀನಿ. ಅಂದ್ರೆ ಹಗಲು ರಾತ್ರಿ ಬಗ್ಗೆ. ಓಹೋ, ಹಗಲು ರಾತ್ರಿ ಹೇಗಾಗ್ತಾ ಇದೆ ಅಂತ ನೀವು ಹೇಳ್ತೀರಾ ಮೇಡಮ್? ಹೌದು, ಹೇಳ್ತೀನಿ. ಭೂಮಿ ಯಾವಾಗ್ಲೂ ತಿರುಗ್ತಿರುತ್ತೆ ಅನ್ನೋದು ಗೊತ್ತು ತಾನೆ? ಅದು ಸೂರ್ಯನ ಸುತ್ತ ತಿರುಗೋದ್ರಿಂದ ನಮಗೆ ಹಗಲು ರಾತ್ರಿ ಬರ್ತಾ ಇದೆ. ನಿಮ್ಗೊಂದು ವಿಷಯ ಗೊತ್ತಾ? ಕೆಲವು ಪ್ರದೇಶಗಳಲ್ಲಿ ರಾತ್ರಿನೇ ಇರಲ್ಲ, ಬರೀ ಹಗಲು ಮಾತ್ರ ಇರುತ್ತೆ. ಏನೋ, ರಾತ್ರಿನೇ ಇರಲ್ವಾ? ಹಗಲು ಮಾತ್ರನಾ? ಅಂತ ಪ್ರದೇಶಗಳು ಎಲ್ಲಿದೆ ಮೇಡಮ್? ಇರುತ್ತೆ ಬಾಲು. ಅದು ಸುಮಾರು ದೂರದಲ್ಲಿರುವ ಜಾಗ. ಅಲ್ಲಿ ಯಾವಾಗ್ಲೂ ಬರೀ ಸೂರ್ಯ ಮಾತ್ರ ಇರ್ತಾನೆ. ಅಂದ್ರೆ ಮುಂಜಾನೆ 4 ಗಂಟೆಗೆ ಸೂರ್ಯ ಬರ್ತಾನೆ, ಬಿಸಿಲು ಬರುತ್ತೆ, ತುಂಬಾ ಸೆಕೆ ಇರುತ್ತೆ. ಹಾಗೇನೆ ಸಂಜೆ ಸಮಯ ಆದ್ರೂ ಸೂರ್ಯ ಅಂತೂ ಹೋಗೋದೇ ಇಲ್ಲ. ರಾತ್ರಿ 12 ಗಂಟೆ ಆದ್ರೂ ಕೂಡ ಸೂರ್ಯ ಹಾಗೇನೆ ಇರ್ತಾನೆ. ಹಾಗೇನೆ ಆ ಜಾಗದಲ್ಲಿ ಬಿಸಿಲು ಕೂಡ ಹಾಗೇನೆ ಇರುತ್ತೆ. ಹಾಗಾದ್ರೆ ಅಲ್ಲಿ ಇರೋರೆಲ್ಲ ಯಾವಾಗ ಊಟ ಮಾಡ್ತಾರೆ, ಯಾವಾಗ ನಿದ್ರೆ ಮಾಡ್ತಾರೆ? ಅವರು ನಮ್ ತರನೇ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರ್ತಾರೆ. ಸೂರ್ಯನ ಬಗ್ಗೆ ಅವ್ರು ಏನು ಯೋಚನೆ ಮಾಡಲ್ಲ. ಯಾವಾಗ ಅನ್ಸುತ್ತೋ ಅವಾಗ ಎಲ್ಲಾನು ಮಾಡ್ಕೊಳ್ತಾರೆ. ಟೀಚರ್, ಇದು ತುಂಬಾ ಚೆನ್ನಾಗಿದೆ. ಆ ಜಾಗನ ನೋಡ್ಬೇಕು ಅಂತ ನಮಗ್ ಆಸೆ ಆಗ್ತಾ ಇದೆ. ಈ ಸಲ
ಸ್ಕೂಲಿಂದ ಟೂರ್ ಹೋಗುವಾಗ ಆ ಜಾಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತೀರಾ? ಅಯ್ಯೋ ಬಾಲು, ಅದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಸುಮಾರು ಹಣನೂ ಖರ್ಚಾಗುತ್ತೆ. ಅದು ಅಲ್ಲದೆ ಅಷ್ಟು ದೂರ ನಮ್ಮಿಂದ ಹೋಗಕ್ಕಾಗಲ್ಲ ಅಲ್ವಾ? ಅದಕ್ಕೆ ನಾನೇ ಇಲ್ಲಿ ನಿಮ್ಗೆ ಆ ಥರ ರಾತ್ರಿ ಇಡೀ ಹಗಲಿರೋ ಥರ ಮಾಡ್ತೀನಿ. ಹೌದಾ ಟೀಚರ್, ಇದು ನಿಜವಾಗ್ಲೂ ತುಂಬಾ ಒಳ್ಳೆ ವಿಷಯನೇ. ನೀವು ಈ ತರ ಪಾಠ ತೆಗೆದ್ರೆ ನಮ್ಮಂತ ಚಿಕ್ಕ ಮಕ್ಕಳಿಗೆ ಸ್ಕೂಲಿಗೆ ಬರಕ್ಕೆ ಆಸಕ್ತಿ ಇರುತ್ತೆ. ಹೌದು, ನಿಜಾನೇ ಕೀರ್ತಿ. ಸರಿ, ನಾಳೆ ಬರುವಾಗ ನೀವೆಲ್ರೂ ಒಂದಿನಕ್ಕೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ತಗೊಂಡ್ ಬನ್ನಿ. ನಾಳೆ ನೀವೆಲ್ರೂ ಈ ಸ್ಕೂಲಲ್ಲಿ ಇರ್ಬೇಕು. ಸರಿ ಟೀಚರ್, ಖಂಡಿತ ತಗೊಂಡ್ ಬರ್ತೀವಿ. ಹಾಗೆ ಆ ದಿನ ಸಂಜೆ ಸಮಯ ಸ್ಕೂಲ್ ಬೆಲ್ ಹೊಡೆದಾಗ ಮಕ್ಳು ಎಲ್ರು ಕೂಡ ಮನೆಗೆ ವಾಪಸ್ ಹೋದ್ರು. ಆಮೇಲೆ ಮರುದಿನ ಬೆಳಿಗ್ಗೆ ಕೂಡ ಮಕ್ಳೆಲ್ರು ತುಂಬಾನು ಆಸಕ್ತಿಯಿಂದ ಸ್ಕೂಲಿಗೆ ಸಂತೋಷವಾಗಿ ಬಂದ್ರು. ಮಕ್ಳೇ, ಎಲ್ರು ಬಂದಿದ್ದೀರಾ? ಸರಿ, ನಾನೇನೆ ಒಂದಿನಕ್ಕೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ತಗೊಂಡ್ ಬರಕ್ ಕೇಳಿದೆ ಅಲ್ವಾ? ತಗೊಂಡ್ ಬಂದಿದ್ದೀರಾ? ನಾವು ತಗೊಂಡ್ ಬಂದಿದ್ದೀವಿ ಟೀಚರ್. ಇವಾಗ ನೀವು ಗೇಟ್ ಕ್ಲೋಸ್ ಮಾಡ್ಕೊಳ್ಬೋದು. ಸರಿ, ಹಾಗಾದ್ರೆ ನಾನು ಸತ್ಯಮ್ಮನ ಹತ್ರ ಹೋಗಿ ಗೇಟ್ ಕ್ಲೋಸ್ ಮಾಡಕ್ ಕೇಳ್ತೀನಿ. ಹಾಗಂತ ಪ್ರಿನ್ಸಿಪಲ್ ಸತ್ಯಮ್ಮನ ಹತ್ರ ಹೊರಗಡೆಯಿಂದ ಯಾರು ಒಳಗಡೆ ಬರಬಾರ್ದು, ಒಳಗಡೆಯಿಂದ ಯಾರು ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿ ಗೇಟನ್ನ ಲಾಕ್ ಮಾಡಿದ್ರು. ಟೀಚರ್, ರಾತ್ರಿ ಸಮಯದಲ್ಲೂ ಕೂಡ ಹಗ್ಲಾಗಿರುತ್ತೆ ಅಂತ ಹೇಳಿದ್ರಿ, ಆದ್ರೆ ಇಲ್ಲಿ ಎಲ್ಲಾನು ನಾರ್ಮಲ್ ಆಗಿನೇ ಇದೆ. ಇನ್ನು ಸ್ವಲ್ಪತ್ತಲ್ಲಿ ರಾತ್ರಿ ಆಗುತ್ತೆ ಅಲ್ವಾ? ಇಲ್ಲ ಕೀರ್ತಿ, ಎಲ್ಲಾನು ನಾನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಎಲ್ಲಾನು ನೀವೇ ಮಾಡ್ಬೇಕು ಅಂತ ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನ ಮಾತ್ರ ತಗೊಂಡ್ ಬಂದಿಟ್ಟಿದ್ದೀನಿ. ಹೌದಾ ಟೀಚರ್, ತುಂಬಾ ಥ್ಯಾಂಕ್ಸ್ ಟೀಚರ್. ಆ ವಸ್ತುಗಳು ಎಲ್ಲಿದೆ ಅಂತ ಹೇಳಿ ನಾವು ಮಾಡ್ತೀವಿ. ಹಾಗೆ ಮಮತಾ ಟೀಚರ್ ಅವ್ರು ತಗೊಂಡ್ ಬಂದ ವಸ್ತುಗಳನ್ನೆಲ್ಲ ಹೊರಗಡೆ ತಗೊಂಡ್ ಬಂದ್ರು. ಆಮೇಲೆ ರಾಜೇಶ್ ಅನ್ನುವ ಒಬ್ರು ಎಲೆಕ್ಟ್ರಿಷಿಯನ್ ನ ಕರ್ಕೊಂಡ್ ಬಂದು ಅವರ ಸಹಾಯದೊಂದಿಗೆ ಮಕ್ಕಳನ್ನ ಎಲ್ಲ ಕೆಲ್ಸಾನು ಮಾಡಕ್ ಹೇಳಿದ್ರು. ಮಕ್ಳೇ, ಇಲ್ಲಿ ನೋಡಿ, ಇಲ್ಲಿ 4 ಬಾಲ್ಗಳ ತರ ಇದೆ ಅಲ್ವಾ? ಇದೇ ಇವಾಗ ನಮಗೆ ಸೂರ್ಯ. ಇದನ್ನ ಸ್ಕೂಲಲ್ಲಿ 4 ಕಡೆನೂ ಇಡ್ತೀನಿ. ಆಮೇಲೆ ಲೈಟ್ ಆನ್ ಮಾಡ್ತೀನಿ. ಆವಾಗ ಲೈಟ್ ಪ್ರಕಾಶವಾಗಿರುತ್ತೆ ಅಲ್ವಾ? ರಾತ್ರಿ ಕೂಡ ನಿಮ್ಗೆ ಹಗಲು ತರ ಕಾಣಿಸುತ್ತೆ. ಓಹೋ, ಅಂದ್ರೆ ಕರೆಂಟ್ ಸಹಾಯದಿಂದ ನೀವು ರಾತ್ರಿನ ಹಗಲು ಮಾಡ್ತೀರಾ? ಹೌದೌದು. ಬನ್ನಿ, ಎಲ್ಲರೂ ನನಗೆ ಸಹಾಯ ಮಾಡಿ ಬೇಗ ಎಲ್ಲ ಕೆಲಸನ ಮುಗಿಸ್ಬಿಡೋಣ. ಹಾಗೆ ಮಕ್ಕಳು ಸಹಾಯದೊಂದಿಗೆ ರಾಜೇಶ್ ಆ ಲೈಟ್ಗಳನ್ನೆಲ್ಲ ಸ್ಕೂಲಲ್ಲಿ 4 ದಿಕ್ಕಿನಲ್ಲಿ ಇಟ್ಟ. ಮೇಡಮ್, ನೀವು ಹೇಳಿದಾಗೆ 4 ದಿಕ್ಕಿನಲ್ಲಿ ಲೈಟ್ ಎಲ್ಲಾನು ಸೆಟಪ್ ಮಾಡಿ ಆಯ್ತು. ಸಂಜೆ 6 ಗಂಟೆಗೆ ನಾನು ಸ್ವಿಚ್ ಆನ್ ಮಾಡ್ತೀನಿ. ಓಕೆ ರಾಜೇಶ್, ಮಕ್ಕಳಿಗೆ ಒಂದು ಹೊಸ ಅನುಭವನ ಕೊಡ್ಬೇಕು. ನೀವು ಇಲ್ಲೇ ಇದ್ದು ರಾತ್ರಿನ ಹಗಲು ಮಾಡುವ ಕೆಲಸನ ನೋಡ್ಕೊಳ್ಬೇಕು. ಇದ್ರಲ್ಲಿ ಏನಿದೆ ಮೇಡಮ್, ನಾನಿದ್ದೀನಿ ಅಲ್ವಾ? ನಾನೆಲ್ಲಾನು ಸರಿಯಾಗಿ ಮಾಡ್ತೀನಿ. ಹಾಗೆ ರಾಜೇಶ್ ಸಂಜೆ 6 ಗಂಟೆಗೆ ಆ 4 ಲೈಟ್ಗಳನ್ನ ಆನ್ ಮಾಡ್ದ. ಅದು ತುಂಬಾನೇ ಬೆಳಕಿರೋದ್ರಿಂದ ರಾತ್ರಿ ಸಮಯ ಕೂಡ ಹಗಲು ತರ ಕಾಣಿಸ್ತಿತ್ತು. ಟೀಚರ್, ಇವಾಗ್ಲೇ ರಾತ್ರಿ ತುಂಬಾ ಸಮಯ ಆಯ್ತು, ಆದ್ರೆ ಮಕ್ಳೆಲ್ರು ಹೊರಗಡೆ ಆಟ ಆಡ್ತಾ ಇದ್ದಾರೆ. ಅವ್ರು ಯಾರು ಕೂಡ ನಿದ್ರೆ ಮಾಡಲ್ವಾ? ಇದೇ ನಿಜವಾದ ವಿಷಯ ಕೀರ್ತಿ. ನಾವು ಹಗ್ಲಲ್ಲಿ ಆಟ ಆಡೋದು, ರಾತ್ರಿ ಆದ್ಮೇಲೆ ಮಲ್ಗಿ ನಿದ್ರೆ ಮಾಡೋದು ಅಂತ ಅಭ್ಯಾಸ ಆಗಿದೆ ಅಲ್ವಾ ನಮ್ಗೆ. ಅದಕ್ಕೆ ಅವರೆಲ್ಲರೂ ಹಗ್ಲು ಅಂತ ಆಟ ಆಡ್ತಿದ್ದಾರೆ. ಹಾಗೇನೆ ರಾತ್ರಿಗಳು ಇಲ್ಲದೆ ಇರುವ ಜಾಗದಲ್ಲಿ ಅವ್ರವ್ರ ಕೆಲ್ಸನ ಯಾವಾಗ ಬೇಕಾದ್ರೂ ಮಾಡ್ಕೊಳ್ತಾರೆ. ನಿದ್ರೆ ಮಾಡ್ಬೇಕು ಅಂತ ಅನಿಸುವಾಗ ನಿದ್ರೆ ಮಾಡ್ತಾರೆ. ಇದು ಅವ್ರ ಅಭ್ಯಾಸ. ಅಷ್ಟೇನಾ ಮೇಡಮ್? ಆದ್ರೆ ನನಗೂ ಹಗ್ಲು ರಾತ್ರಿ 2 ಇರೋ ಪ್ರದೇಶನೇ ತುಂಬಾ ಇಷ್ಟ. ಸೂರ್ಯ ಉದಯವಾದಾಗ ಬೆಳಿಗ್ಗೆ ಎದ್ದೇಳ್ಬೇಕು, ಸೂರ್ಯ ಅಸ್ತಮನ ಆದಾಗ ನಿದ್ರೆ ಮಾಡ್ಬೇಕು. ಈ ಜೀವನನೇ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಹೌದು ಬಾಲು, ಆ ಜೀವನ ಚೆನ್ನಾಗಿರುತ್ತೆ. ಸರಿ, ಈ ಪಾಠ ನಿಮ್ಮೆಲ್ರಿಗೂ ಚೆನ್ನಾಗಿ ಅರ್ಥ ಆಯ್ತಲ್ವಾ? ನಾನು ರಾಜೇಶ್ ಹತ್ರ ಹೇಳಿ ಲೈಟ್ ಎಲ್ಲ ತೆಗೆ ಕೇಳ್ತೀನಿ. ಹಾಗೆ ಮರುದಿನ ಬೆಳಗ್ಗೆ ರಾಜೇಶ್ ಆ ಲೈಟ್ಗಳನ್ನೆಲ್ಲ ತೆಗ್ದ. ಟೀಚರ್ ಅವನಿಗೆ ಧನ್ಯವಾದನು ಹೇಳಿದ್ರು. ಈ ವಿಷಯ ಎಲ್ಲ ಕೇಳಿ ದುರ್ಗಾರಾವ್ ಸ್ಕೂಲಿಗೆ ಬಂದ್ರು. ಟೀಚರ್ಸ್ ಮಕ್ಕಳಿಗೆ ಚೆನ್ನಾಗಿ ಪಾಠ ಹೇಳಿಕೊಡೋದನ್ನ ನೋಡಿ ಅವ್ರಿಗೆ ಧನ್ಯವಾದ ತಿಳಿಸಿದ್ರು.